ನಾವೆಲ್ಲರೂ ಕೂಡ ಈ ಸದನದಲ್ಲಿ ಇರ್ತಕ್ಕಂಥ ಸದಸ್ಯರು ಯೋಚನೆ ಮಾಡ್ತಕ್ಕಂಥ, ಯಾಕಂದ್ರೆ ನಾವೆಲ್ಲರೂ ಪ್ರಮಾಣ ವಚನ ಸ್ವೀಕರಿಸಿ ಶಾಸಕರಾಗಿದ್ದೇವೆ. ಒಬ್ಬ ಶಾಸಕರು ಈ ಸಂವಿಧಾನದತ್ತವಾಗಿ ನೀಡಿದಂತ ಪ್ರಮಾಣದ ಅಡಿನಲ್ಲಿ ಒಂದ್ ನಿಮಿಷ ನಮ್ಮ ಪ್ರಸ್ತಾಪ ಮಾಡೋದಕ್ಕೆ ನಿಮ್ಗೇನ್ ಅರ್ಥ ಆಯ್ತು? ಈಗ ನಾನೇನ್ ಮಾತಾಡ್ತಾ ಇದ್ದೀನಿ ಅಂತ ನಂದಿದ್ದೀನಿ, ನಿಯಮ ಕೊಟ್ಟಿದ್ದೀನಿ, ಕೊಟ್ಟಿದ್ದೀನಿ. 69ರಲ್ಲಿ ಮಾತಾಡ್ಲಿರಿ, 69ರಲ್ಲಿ ಕೊಟ್ಟಿದ್ದೀವಿ ಸ್ವಾಮಿ. ವಿಧಾನಸಭಾ ಕ್ಷೇತ್ರ ಶಾಸಕ ಮುನಿರತ್ನ ನಿಮ್ಗೆ ಅಜೆಂಡಾ ಮಾಡ್ಲಿ. ಇಲ್ಲ ಹೌದು, ಮತ್ತೆ ಹೌದು ಮಾತಾಡಿ. ಅದೇ ವಿಚಾರ ಮಾತಾಡ್ತಾರೆ 69ರಲ್ಲೇ. ಸೆಕೆಂಡ್ ಟೈಮ್ ನೀವು ಮಾತಾಡ್ತಾ ಇಲ್ಲ, ಸೆಕೆಂಡ್ ಟೈಮ್ ಅಲ್ಲ, ಮೊದಲೇ ಇಲ್ಲ. ಅವು ಮಾತಾಡ ಬೇಗ ಮಾತಾಡಿ. ನಾವು ಇಲ್ಲಿ ವಿಷಯ ಪ್ರಸ್ತಾಪ ಮಾಡ್ತಾ ಇರೋದಿಷ್ಟೇ. ಒಬ್ಬ ಶಾಸಕರು ಅವರ ಕಚೇರಿಯಲ್ಲಿ ಕುಳಿತು ಯಾರೋ ಒಬ್ಬ ಕಾಂಟ್ರಾಕ್ಟರ್ ಜೊತೆ ಸಂಭಾಷಣೆ ನಡೆಸ್ತಾ ಇರ್ತಕ್ಕಂಥ ವಿಚಾರ, ಅದನ್ನ ರೆಕಾರ್ಡ್ ಮಾಡಿ ಅದರ ಮೇಲೆ ದೂರು ಕೊಟ್ಟಿರ್ತಕ್ಕಂಥ ವಿಚಾರ ಇವತ್ತು ಪ್ರಕರಣವಾಗಿ ಮಾರ್ಪಟ್ಟಿದೆ. ಆ ಪ್ರಕರಣದಲ್ಲಿ ಅವ್ರು ಮಾತಾಡಿರ್ತಕ್ಕಂಥ ಮಾತು ಇವತ್ತು SIT ಮುಖಾಂತರ FSL ಗೆ ಆ ಒಂದು ರೆಕಾರ್ಡೆಡ್ ಮೆಸೇಜ್ ಅನ್ನ ಕಳಿಸಲಾಗಿ FSL ಇಂದ ಇವತ್ತು ವರದಿ ಬಂದಿದೆ. ಈ ಮಾತಾಡಿರ್ತಕ್ಕಂಥ ವ್ಯಕ್ತಿ ಯಾರ ಮೇಲೆ ದೂರಿದೆಯೋ ಅದೇ ವ್ಯಕ್ತಿಯ ಒಂದು ಧ್ವನಿ ಅನ್ನೋದನ್ನ ಇವತ್ತು ಖಾತ್ರಿಪಡಿಸಿ FSL ಇವತ್ತು ಆ ರಿಪೋರ್ಟ್ ಅನ್ನ ಕೊಟ್ಟಿದೆ. ನನ್ನ ಆಕ್ಷೇಪಣೆ ಇಷ್ಟೇ, ಇಲ್ಲಿ ನಾವೆಲ್ಲರೂ ಕೂಡ ಈ ಸಂವಿಧಾನದ ಅಡಿನಲ್ಲಿ, ಭಾರತ ದೇಶದ ಕಾನೂನು ಅಡಿನಲ್ಲಿ ನಾವೆಲ್ಲರೂ ಕೆಲಸ ನಿರ್ವಹಿಸಬೇಕಾದ್ದು ನಮ್ಮ ಧರ್ಮ. ಜಾತಿ ನಿಂದನೆ ಅಂತ ಹೀನ ಕೃತ್ಯ ಅಂತ ಮಾಡ್ತಕ್ಕಂಥ ವ್ಯಕ್ತಿ ಶಾಸಕರಾಗಿರೋದಕ್ಕೆ ಎಷ್ಟು ಮಟ್ಟಕ್ಕೆ ಸರಿ? ನಾನು ಇಲ್ಲಿ ಸರ್ಕಾರವನ್ನ ತೀವ್ರತರವಾಗಿ ಒತ್ತಾಯ ಮಾಡ್ತೇನೆ. ಅವರು ನ್ಯಾಯಾಲಯದಿಂದ ನಿರ್ದೋಷಿ ಅಂತ ಹೇಳೋದ್ ದಿವಸ ಬೇಕಾದ್ರೆ ನಮ್ಮ ಸದನಕ್ಕೆ ಬರಲಿ. ಅಲ್ಲಿಯವರೆಗೆ ಇವತ್ತು FSL ರಿಪೋರ್ಟ್ ಇವತ್ತು ಪ್ರೂವ್ ಆಗಿರೋದ್ರಿಂದ, ಅವರ ಮಾತುಗಳು ಖಾತ್ರಿ ಆಗಿರೋದ್ರಿಂದ ಜಾತಿ ನಿಂದನೆ ಪ್ರಕರಣ ನಾವು ಯಾರು ಕೂಡ ಇಲ್ಲಿ ಕುಳಿತಿರೋದು ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಈ ಒಂದು ಹೀನ ಕೃತ್ಯ ಮಾಡೋದನ್ನ ನಾವು ಒಬ್ಬ ಆ ಜನಾಂಗದ ಸದಸ್ಯರಾಗಿ ಅದನ್ನ ಕೇಳ್ಕೊಂಡು ಕುಳಿತುಕೊಳ್ಳಕ್ಕೆ ನಾವು ತಯಾರಿಲ್ಲ. ನಾನು ವೈಯಕ್ತಿಕವಾಗಿ ಯಾರ ಮೇಲೂ ನಾನು ದ್ವೇಷದಲ್ಲೂ ಮಾತಾಡ್ತಿಲ್ಲ, ಯಾರನ್ನು ಓಲೈಸಿಕೆ ಮಾಡೋದಕ್ಕೂ ನಾನು ಮಾತಾಡ್ತಾ ಇಲ್ಲ. ಆದ್ರೆ ಜಾತಿ ನಿಂದನೆ ಅಂತ ಪ್ರಕರಣ ಈ ಸದನದ ಒಬ್ಬ ಸದಸ್ಯರಿಂದನೇ ನಡೆದಿದೆ ಅಂದ್ಮೇಲೆ ಅವ್ರ ಮೇಲೆ ಈ ಸದನದ ಪೀಠದಿಂದ ನಿಮ್ಮಿಂದ ಒಂದು ಆದೇಶ ಹೊರಡಬೇಕಾಗಿದೆ. ಕಡ್ಡಾಯವಾಗಿ ಇಂಥ ಅಸಾಂವಿಧಾನಿಕ ಪದವನ್ನು ಉಪಯೋಗಿಸಿರ್ತಕ್ಕಂಥ, ಕೆಟ್ಟ ಪದಗಳನ್ನ ಉಪಯೋಗಿಸಿರ್ತಕ್ಕಂಥ ಮತ್ತು ಇಡೀ ಸಮಾಜಕ್ಕೆ ಕಳಂಕರಹಿತವಾದಂತ ಒಂದು ಸಂಭಾಷಣೆಯನ್ನು ಮಾಡಿ ಹೆಣ್ಣು ಇತರ ಜಾತಿಗಳನ್ನೆಲ್ಲ, ಒಕ್ಕಲಿಗ ಸಮಾಜವನ್ನು ಸೇರಿ ಎಲ್ಲವನ್ನೂ ತೀಕ್ಷ್ಣವಾಗಿ ತುಚ್ಛವಾಗಿ ಮಾತಾಡಿರ್ತಕ್ಕಂಥದ್ದನ್ನ ಆ ವಿಡಿಯೋ ಆಡಿಯೋನಲ್ಲಿ ನಾವು ಕೇಳಿದ್ದೇವೆ. ನಾನು ತಮ್ಮಲ್ಲಿ ವಿನಂತಿ ಮಾಡೋದಿಷ್ಟೇ, ನಾವೆಲ್ಲರೂ ಇವತ್ತು ಯಾರು ನಾವು ಇದರಲ್ಲಿ ಸಹಿ ಹಾಕಿದ್ದೀವಿ, ಕಡ್ಡಾಯವಾಗಿ ನಾವು ನಿಮ್ಮನ್ನ ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದಿಷ್ಟೇ, ಅವರನ್ನ ಈ ಸದನದಿಂದ ಸಸ್ಪೆಂಡ್ ಮಾಡಬೇಕು. ಅವರು ನಿರಪರಾಧಿ ಅಂದ್ರೆ ಅವ್ರು ಒಳಗ್ ಬರಲಿ, ನಮ್ದೇನು ಆಕ್ಷೇಪ ಇಲ್ಲ. ನಾವು ಇದನ್ನ, ನಾನು ಆ ಸಮುದಾಯದಿಂದ ಬಂದವನಾಗಿ ಬಾಬಾ ಸಾಹೇಬರ ಅನುಯಾಯಿಯಾಗಿ ಈ ಹಕ್ಕೊತ್ತಾಯವನ್ನು ಮಾಡ್ತಾ ಇದ್ದೇನೆ. ಈ ವಿಚಾರವಾಗಿ ನಮ್ಮ ಎಲ್ಲಾ ಸದಸ್ಯರು ಇದರ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ನಾವು ಯಾವುದೇ ಕಾರಣಕ್ಕೂ ಈ ವಿಚಾರವಾಗಿ ಸರ್ಕಾರ ತೀರ್ಮಾನ ಕೈಗೊಳ್ಳೋ ತನಕ, ಪೀಠ ಆದೇಶ ಕೊಡೋ ತನಕ ನಾವು ಕುಳಿತುಕೊಳ್ಳೋದಿಲ್ಲ. ನಾವು ಧರಣಿ ಮಾಡಿ ಆದರೂ ಈ ನ್ಯಾಯವನ್ನು ಪಡಿತೀವಿ ಅಂತ ಹೇಳಿ ಮುಂದೆ ನಮ್ಮ ಅಬ್ಬಯ್ಯ ನಾರಾಯಣ ಸ್ವಾಮಿ ಅವರು ಮಾತಾಡ್ತಾರೆ. ಈಗ ಮಾನ್ಯ ಸಭಾಧ್ಯಕ್ಷೆ ಸನ್ಮಾನ್ಯ ನಿಮಿಷ ದಯಮಾಡಿ ಬಾಲ ನೀವು ಸಹಿ ಮಾತಾಡ್ತಾ ವಿಚಾರ ಪ್ರಸ್ತಾಪ ಮಾಡಿಲ್ಲ ಇಲ್ಲಿ ವಿಚಾರ ಪ್ರಸ್ತಾಪ
ಸಭಾಧ್ಯಕ್ಷರೇ ಸೈನ್ ಹಾಕ್ತಾರೆ ಮಾತಾಡ್ಲಿ ನೀವು ಕುತ್ಕೊಳ್ರಿ ನಾವು ಅವ್ರು ಮಾತಾಡ್ಲಿ ಕೊಡ್ತೀನಿ ಅವಕಾಶ ಕೊಡ್ತೀನಿ ನೀವು ಸೈನ್ ದಯವಿಟ್ಟು ಕುತ್ಕೊಳ್ರಿ ದಯವಿಟ್ಟು ಅಧ್ಯಕ್ಷರೇ ಸುಮ್ಮನೆ ಯಾಕೆ ಹಂಗ್ ಮಾಡ್ತೀರಿ ಅಧ್ಯಕ್ಷರೇ ಕುತ್ಕೊಳ್ರಿ ಚರ್ಚೆ ನಡೀತಾ ಇದೆ. ನಿಯಮ 69 ಅಡಿಯಲ್ಲಿ ಒಂದ್ಸರಿ ಅದನ್ನ ಚರ್ಚೆಗೆ ಬಿಟ್ಟರೆ ಎಲ್ಲರೂ ಮಾತಾಡ್ಬೋದು. ತಾವು ನಮ್ಗೆ ಹೆಂಗೆ ಹೋಸರಿ ಅಲ್ಲಿ ಸ್ಪೀಕರ್ ಇದ್ದಾಗ ಕೊಟ್ರಿ, ನಮ್ ಕಡೆ ಒಬ್ಬರನ್ನ ಮಾತಾಡ್ಲಿ, ಎಲ್ಲರೂ ಮಾತಾಡ್ಲಿ, ನಮ್ದೇನು ಅಬ್ಜೆಕ್ಷನ್ ಯಾರು ಬೇಕಾದ್ರೂ ಮಾತಾಡ್ಲಿ. ಈಗ ಅವರು ನಮ್ ಕಡೆ ಮಾತಾಡಕ್ಕೆ ಎಲ್ಲರೂ ಮಾತಾಡ್ತಾರೆ ನೀವು ಮಾತಾಡ್ರಿ ಕೂಡ್ರಿ ಇಂತ ನೀವು ಮಾತಾಡ್ರಿ ಅವ್ರಿಗೆ ಕೊಟ್ಟಿದ್ದಾರೆ, ಅವರು ಸೈನ್ ಹಾಕಿ ಕೊಟ್ಟಿದ್ದಾರೆ, ಇದರಲ್ಲಿ ಬಂದಿದೆ. ನೀವು ಮಾತಾಡ್ರಿ ಅವಮಾನ ಆಗ್ಬೇಕು ನಿಮ್ಗೆ. ಮಾತಾಡ್ಬೇಕು. ಆಡಿಯೋ ಕ್ಲಿಪ್ಪಿಂಗು ಇವರು ನಿಮ್ ಸೀಟು ಬಂದ್ ನಾವಿನ್ನೂ ಹೇಳಲೇ ಇಲ್ಲ. ಅವ್ರು ಹೇಳಬೇಕು, ನೀವು ಸೈನ್ ಮಾಡಿದ್ರೆ ನಿಮ್ಗೆ ಯಾವ